ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನೀಟ್ ರಿಸಲ್ಟ್ ಬಂದಾದ್ಮೇಲೆ ಕರ್ನಾಟಕದಲ್ಲಿ ಯಾವ ರೀತಿ ಒಂದು ಕಾಂಪಿಟೇಷನ್ ಇದೆ ಮತ್ತೆ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಕೂಡ ಕಟ್ ಆಫ್ ರ್ಯಾಂಕಿಂಗ್ ಯಾವ ರೀತಿ ಒಂದು ಡಿಫ್ರೆನ್ಸಸ್ ಬರ್ತಿದೆ. ಇವಾಗ ಏನಾದ್ರು ಕಟ್ ಆಫ್ ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ, ಇನ್ಕ್ರೀಸ್ ಆದ್ರೆ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗ್ಬೋದು, ಯಾವ ಒಂದು ಮಾರ್ಕ್ಸ್ ಸೇಫರ್ ಸ್ಕೋರ್ ಇರುತ್ತೆ, ಮತ್ತೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಏನಾದ್ರು ಕಮ್ಮಿ ಮಾಡ್ತಾರಾ, ಇದ್ರ ಬಗ್ಗೆ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈ ವರ್ಷ ನೀವೇನಾದ್ರೂ ಕರ್ನಾಟಕದಲ್ಲಿ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಗೆ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗಿದೆ, ಸ್ವಲ್ಪ ಭಯ ಆಗಿದೆ ಈ ಒಂದು ಡಾಟಾ ಎಲ್ಲ ನೋಡಿ ಒಂದು ನೀಟ್ ರಿಸಲ್ಟ್ ಬಂದಾದ್ಮೇಲೆ ಅಂದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಕರ್ನಾಟಕ ಕೌನ್ಸಿಲಿಂಗ್ ಬಗ್ಗೆ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆನಾ, ಇವಾಗ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದ್ರೆ ನೀವು ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಒಂದು ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಓಕೆನಾ, ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೋಡಿ, ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಫಸ್ಟ್ ಒಂದು ಕಂಪ್ಯಾರಿಸನ್ ಮಾಡೋಣ. ಓಕೆನಾ, ಇಲ್ಲಿ ಲಾಸ್ಟ್ ಇಯರ್ 1,47,000 ಜನ ಸ್ಟೂಡೆಂಟ್ಸ್ ಗಳು ರಿಜಿಸ್ಟರ್ ಆಗಿದ್ರು ಎಕ್ಸಾಮ್ ಬರೆಯಕ್ಕಂತ. ಆದ್ರೆ ಈ ವರ್ಷ ರಿಜಿಸ್ಟರ್ ಆಗಿರೋದು 1,45,000 ಸ್ಟೂಡೆಂಟ್ಸ್ ಗಳು. ಇಲ್ಲಿ ನೋಡಿ, ರಿಜಿಸ್ಟ್ರೇಷನ್ ಅಲ್ಲೇ 1.3% ಡ್ರಾಪ್ ಆಗಿದೆ. ಇಲ್ಲಿ ನಾವು ಅಪಿಯರ್ಡ್ ಅಲ್ಲಿ ನಾವು ಚೆಕ್ ಮಾಡಿದ್ರೆ ಲಾಸ್ಟ್ ಇಯರ್ ಎಕ್ಸಾಮ್ ಬರ್ದಿದ್ದು 1,42,000 ಸ್ಟೂಡೆಂಟ್ಸ್ ಗಳು ಸಮಥಿಂಗ್. ಆದ್ರೆ ಈ ವರ್ಷ ಎಕ್ಸಾಮ್ ನ ಅಟೆಂಡ್ ಮಾಡಿರೋದು 1,17,000. ಓಕೆನಾ, ಇದ್ರಲ್ಲೂ ಕೂಡ ಡ್ರಾಪ್ ಆಗಿದೆ, 17% ಡಿಫ್ರೆನ್ಸ್ ಬರ್ತಿದೆ. ಓಕೆನಾ, ಕ್ವಾಲಿಫೈ ಆಗಿರೋದ್ರಲ್ಲಿ ನೀವು ನೋಡ್ಬೇಕಾಗಿರುತ್ತೆ. ಇಲ್ಲಿ ನೋಡಿ, 83,000 ಸ್ಟೂಡೆಂಟ್ಸ್ ಗಳು ಕ್ವಾಲಿಫೈ ಆಗಿದ್ರು ಲಾಸ್ಟ್ ಇಯರ್ ಎಕ್ಸಾಮ್ ಬರ್ದಾದ್ಮೇಲೆ. ಆದ್ರೆ ಈ ವರ್ಷ ಕ್ವಾಲಿಫೈ ಆಗಿರೋದು ಕೇವಲ 65,000 ಸಮಥಿಂಗ್ ಸ್ಟೂಡೆಂಟ್ಸ್ ಗಳು. ಓಕೆನಾ, ಅಂದ್ರೆ ಇದ್ರಲ್ಲೂ ಕೂಡ ಡ್ರಾಪ್ ಆಗಿದೆ, -21%. ಓಕೆನಾ, ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡ್ಕೊಂಡ್ರೆ. ನೆಕ್ಸ್ಟ್ ನೀವು ನೋಡ್ಬೋದು, ಎಲ್ಲಾತ್ರಲ್ಲೂ ಕೂಡ ಇಲ್ಲಿ ಡ್ರಾಪ್ ಇದೆ ಈ ವರ್ಷ. ರಿಜಿಸ್ಟರ್ ಆಗಿರ್ಬೋದು, ಅಪಿಯರ್ಡ್ ಆಗಿರ್ಬೋದು, ಕ್ವಾಲಿಫೈಡ್ ಆಗಿರ್ಬೋದು. ಓಕೆನಾ, ಮತ್ತೆ ಈ ವರ್ಷ ಎಷ್ಟು ಜನ ಎಕ್ಸಾಮ್ ಬರ್ದಿಲ್ಲ ಅಂದ್ರೆ ಕರ್ನಾಟಕ ವಿದ್ಯಾರ್ಥಿಗಳು 28,288 ಜನ ಸ್ಟೂಡೆಂಟ್ಸ್ ಗಳು ಎಕ್ಸಾಮೇ ಅಪಿಯರ್ ಆಗಿಲ್ಲ, ಆಬ್ಸೆಂಟ್ ಆಗಿದ್ದಾರೆ, ಜಸ್ಟ್ ಅಪ್ಲಿಕೇಶನ್ ಹಾಕಿದ್ದಾರೆ ಅಷ್ಟೇ. ಓಕೆನಾ, ಆದ್ರೆ ಲಾಸ್ಟ್ ಇಯರ್ ಆಬ್ಸೆಂಟ್ ಆಗಿದ್ದು ಕೇವಲ 5,000 ಜನ ಸ್ಟೂಡೆಂಟ್ಸ್ ಗಳು ಮಾತ್ರ. ಇದಕ್ಕೆ ಇಷ್ಟೊಂದು ಇನ್ಕ್ರೀಸ್ ಆಗಿದೆ ಅಂದ್ರೆ ಇಲ್ಲಿ ರೀ ಎಕ್ಸಾಮ್ ನ ಮಾಡಿದ್ರಲ್ಲ, ಆ ಒಂದು ಕಾರಣದಿಂದಾಗಿ ಎಷ್ಟೊಂದು ಸ್ಟೇಟ್ ಅಲ್ಲಿ ಸೇಮ್ ಇದೇ ರೀತಿ ಇದೆ ಡಾಟಾ. ಒಂದು ಮೋರ್ ದೆನ್ 15,000 ಸ್ಟೂಡೆಂಟ್ಸ್ ಗಳು ಎಕ್ಸಾಮೇ ಬರ್ದಿಲ್ಲ. ಸೇಮ್ ಈ ಒಂದು ಪರ್ಸೆಂಟೇಜ್ ಅಲ್ಲೇ ಬರುತ್ತೆ, 20%, 25% ಆ ರೇಂಜ್ ಅಲ್ಲಿ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಗಳು ಈ ವರ್ಷ ಎಕ್ಸಾಮ್ ಬರ್ದಿಲ್ಲ. ಮತ್ತೆ ಇಲ್ಲಿ ಕ್ವಾಲಿಫೈಯಿಂಗ್ ರೇಟ್ ಅಲ್ಲೂ ಕೂಡ ನೀವು ನೋಡಬಹುದಾಗಿರುತ್ತೆ. ಲಾಸ್ಟ್ ಇಯರ್ ಬಂದ್ಬಿಟ್ಟು 58% ಅಷ್ಟು ಸ್ಟೂಡೆಂಟ್ಸ್ ಗಳು ಕ್ವಾಲಿಫೈ ಆಗಿದ್ರು. ಆದ್ರೆ ಈ ವರ್ಷ ಕ್ವಾಲಿಫೈ ಆಗಿರೋದು ಕೇವಲ 56% ಸ್ಟೂಡೆಂಟ್ಸ್ ಗಳು ಮಾತ್ರ. ಓಕೆನಾ, ಮತ್ತೆ ಕರ್ನಾಟಕ ಶೇರ್ ನಾವು ನೋಡೋದಾದ್ರೆ ಇಲ್ಲಿ ಟೋಟಲ್ ಆಗಿ 22 ಲಕ್ಷ ಜನ ಎಕ್ಸಾಮ್ ಬರೀತಾರಲ್ಲ, ಅದರಲ್ಲಿ ನಾವು ಕರ್ನಾಟಕ ಸ್ಟೂಡೆಂಟ್ಸ್ ಎಷ್ಟು ಅಂತ ಚೆಕ್ ಮಾಡಿದ್ರೆ ಕೇವಲ 6% ಸ್ಟೂಡೆಂಟ್ಸ್ ಮಾತ್ರ ಬರ್ತಾರೆ. ಓಕೆನಾ, ಕ್ವಾಲಿಫೈಯಿಂಗ್ ರೇಟ್ ಅಲ್ಲಿ ನೀವು ಚೆಕ್ ಮಾಡಿದ್ರೆ ಇಲ್ಲಿ ನೋಡಿ 5.8% ಅಷ್ಟೇ ಕ್ವಾಲಿಫೈ ಆಗಿರೋದು ಕರ್ನಾಟಕ ಸ್ಟೂಡೆಂಟ್ಸ್ ಆಲ್ ಓವರ್ ಇಂಡಿಯಾ ಡಾಟಾನ ತಗೊಂಡ್ರೆ. ಓಕೆನಾ, ಈ 5.8% ಏನ್ ಕ್ವಾಲಿಫೈ ಆಗಿದ್ರಲ್ಲ, ಇವ್ರ ಜೊತೆ ನಿಮ್ಮ ಕಾಂಪಿಟೇಷನ್ ಇರುತ್ತೆ ಕರ್ನಾಟಕದಲ್ಲಿ KA ಕೌನ್ಸಿಲಿಂಗ್ ಸ್ಟಾರ್ಟ್ ಆದಾಗ. ಇವಾಗ ನಾವು ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಬಗ್ಗೆ ಕಂಪೇರ್ ಮಾಡೋಣ. ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಏನೇನ್ ಡಿಫ್ರೆನ್ಸ್ ಇದೆ ಅನ್ನೋದು. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ನಿಮ್ಗೆ ಏನಾದ್ರು ಒಂದು ಪೇಯ್ಡ್ ನೀಟ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ ಸರ್ವಿಸ್ ಬೇಕಾಗಿದೆ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋಂತ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಮತ್ತೆ ನೀವು ಸ್ಟಡಿ ಅಪ್ಲೋಡ್ MBBS ನೋಡ್ತಾ ಇರೋ ಅಂದ್ರೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದಾಗಿರುತ್ತೆ. ಆ ಒಂದು ಸರ್ವಿಸ್ ಕೂಡ ಪ್ರೊವೈಡ್ ಮಾಡ್ತೀವಿ. ವಾಟ್ಸ್ಆಪ್ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ. ಲಾಸ್ಟ್ ವಿಡಿಯೋಗೆ ಯೂಸ್ ರೆಸ್ಪಾನ್ಸ್ ನ ತೋರಿಸಿದೀರಾ, ಲಿಮಿಟೆಡ್ ಸೀಟ್ಸ್ ಗಳು ಮಾತ್ರ ಇರುತ್ತೆ, ಸೀಟ್ಸ್ ಬೇಗ ಫಿಲ್ ಅಪ್ ಆಗ್ತಿದೆ. ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ, ಯಾರಿಗೆ ನೀಡ್ ಇರುತ್ತೆ, ಅವ್ರ ಮಾತ್ರ ಒಂದು ಕಾಂಟ್ಯಾಕ್ಟ್ ಮಾಡಿ. ಓಕೆನಾ, ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ನೋಡಿ, ಲಾಸ್ಟ್ ಇಯರ್ 2020-25 502 ಮಾರ್ಕ್ಸ್ ಬಂದಿತ್ತು ಅಂದ್ರೆ ಅವ್ನ ರ್ಯಾಂಕಿಂಗ್ 50,000 ಬಂದಿದ್ದು. ಆದ್ರೆ ಈ ವರ್ಷ ಏನಾಗಿದೆ ಅಂದ್ರೆ ಅದು 535ಗೆ ಹೋಗಿದೆ. ಓಕೆನಾ, ಅದನ್ನ ನೀವು ಇಲ್ಲಿ ಚೆಕ್ ಮಾಡಬಹುದಾಗಿರುತ್ತೆ. ಮತ್ತೆ ಲಾಸ್ಟ್ ಇಯರ್ 281 ಬಂದಿತ್ತು ಅಂದ್ರೆ ಅವ್ನ ರ್ಯಾಂಕಿಂಗ್ ಬಂದ್ಬಿಟ್ಟು 5 lakh ಇತ್ತು. ಆದ್ರೆ ಈ ಇಯರ್ ಏನಾಗಿದೆ ಅಂದ್ರೆ 325 ತೆಗ್ದಿರೋನ್ಗೆನೆ 5 lakh ಬಂದಿದೆ. ಈ ವರ್ಷ ನೀವೇನಾದ್ರು 281 ತಗೊಂಡಿತ್ತು ಅಂದ್ರೆ ನಿಮ್ಮ ರ್ಯಾಂಕಿಂಗ್ ಬಂದ್ಬಿಟ್ಟು 7 lakh ಅಂಡ್ ಅಬವ್ ಹೋಗಿರುತ್ತೆ. ಈ ಒಂದು ಡಾಟಾನ ನೀವೆಲ್ಲರೂ ಕೂಡ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು. ಇದೇ ನಿಮ್ಗೆ ಸೀಟ್ ಸಿಗುತ್ತಾ, ಸೀಟ್ ಸಿಗಲ್ವಾ, ಈ ವರ್ಷ ಕಾಂಪಿಟೇಷನ್ ಜಾಸ್ತಿ ಆಗಿದ್ಯಾ, ಆಗಿಲ್ವಾ, ಇವಾಗ ಕಟ್ ಆಫ್ ಜಾಸ್ತಿ ಆಗುತ್ತಾ ಅನ್ನೋದು ಡಿಸೈಡ್ ಮಾಡೋದು. ಇಲ್ಲಿ ನೋಡಿ, ಲಾಸ್ಟ್ ಇಯರ್ ಏನಾಗಿತ್ತು ಅಂದ್ರೆ 502 ಮಾರ್ಕ್ಸ್ ತೆಗ್ದಿದ್ರೇನೆ 50,000 ರ್ಯಾಂಕಿಂಗ್ ಬರ್ತಿತ್ತು. ಓಕೆನಾ, ಈ ವರ್ಷ 535 ರ್ಯಾಂಕಿಂಗ್ ತೆಗ್ದಿರೋನ್ಗೆನೆ 50,000 ರ್ಯಾಂಕಿಂಗ್ ಬರ್ತಿದೆ. ಇನ್ನು 500 ಮಾರ್ಕ್ಸ್ ಈ ವರ್ಷ ತೆಗ್ದಿರೋನ್ಗೆ ಏನಾಗಿರುತ್ತೆ ಅಂದ್ರೆ ಇನ್ನೊಂದು 20,000 ರ್ಯಾಂಕಿಂಗ್ ಜಾಸ್ತಿ ಬಂದಿರುತ್ತೆ. ಓಕೆನಾ, ಆ ರೀತಿ ಆಗಿದೆ. ಮತ್ತೆ ನೀವು ಪ್ರತಿಯೊಂದು ಮಾರ್ಕ್ಸ್ ರೇಂಜ್ ಅಲ್ಲೂ ಕೂಡ ನೋಡಬಹುದು, 400ಗೂ ಕೂಡ ನೋಡಬಹುದು, ಹಾಗೆ 300 ಮತ್ತೆ 200 ರೇಂಜ್ ಅಲ್ಲೂ ಕೂಡ ನೀವು ನೋಡಬಹುದು. ಓಕೆನಾ, ಎಲ್ಲದಕ್ಕೂ ಕೂಡ ಸಿಗ್ನಿಫಿಕೆಂಟ್ ಆಗಿ ಇಲ್ಲಿ ಏನ್ ತೋರಿಸಿದೆ ಅಂದ್ರೆ ಇಲ್ಲಿ 30 ಮಾರ್ಕ್ಸ್, 29 ಮಾರ್ಕ್ಸ್, 35 ಮಾರ್ಕ್ಸ್, 44 ಮಾರ್ಕ್ಸ್, ಈ ರೀತಿ ಒಂದು ಡಿಫ್ರೆನ್ಸಸ್ ಗಳು ಬರ್ತಿದೆ. ಓಕೆನಾ,
ಅದರಿಂದ ಏನಾಗ್ಬೋದು ಅಂದ್ರೆ ನಿಮ್ಗೆ ಕಟ್ ಆಫ್ ಏನಿತ್ತಲ್ಲ ನಿಮ್ಗೆ ರಿಸಲ್ಟ್ ಬರೋಕ್ಕಿಂತ ಮುಂಚೆ ಅದಕ್ಕಿಂತ ಒಂದು 5 to 10% ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ 5 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್ ಜಾಸ್ತಿ ಆಗ್ಬೋದು. ಓಕೆನಾ. ಮತ್ತೆ ನಿಮಗೆ ಈ ವರ್ಷ ಕರ್ನಾಟಕ ಕೌನ್ಸಿಲಿಂಗ್ ಅಲ್ಲಿ ಸೀಟ್ ಎಲ್ಲ ಇನ್ಕ್ರೀಸ್ ಆಗಿರೋದ್ರಿಂದ ಕಟ್ ಆಫ್ ಜಾಸ್ತಿ ಆಗೋದನ್ನ ಅದು ಸ್ವಲ್ಪ ಅವಾಯ್ಡ್ ಮಾಡುತ್ತೆ ಅದು. ಓಕೆನಾ. ಅದರಿಂದ ಏನಾಗ್ಬೋದು ಅಂದ್ರೆ ಇವಾಗ 10 ಮಾರ್ಕ್ಸ್ ಕಟ್ ಆಫ್ ಇನ್ಕ್ರೀಸ್ ಆಗೋದನ್ನ ಅದೊಂದು 5 ಮಾರ್ಕ್ಸ್ ತಡೆದು ಒಂದು 5 ಮಾರ್ಕ್ಸ್ ಇನ್ಕ್ರೀಸ್ ಆಗೋ ರೀತಿ ಮಾಡ್ಬೋದು ಸೀಟ್ ಇನ್ಕ್ರೀಸ್ ಆಗಿರೋದ್ರಿಂದ. ಓಕೆನಾ. ಮತ್ತೆ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಲಾಸ್ಟ್ ಇಯರ್ ಬಂದ್ಬಿಟ್ಟು 700 and above ತೆಗ್ದಿರೋರ ಸಂಖ್ಯೆ 0. ಓಕೆನಾ. ಈ ಇಯರ್ 19 ಸ್ಟೂಡೆಂಟ್ಸ್ ಗಳಿದ್ದಾರೆ. ಓಕೆನಾ. ಲಾಸ್ಟ್ ಇಯರ್ 651 ಇಂದ 700 ರೇಂಜ್ ಇದ್ದಂತ ಸ್ಟೂಡೆಂಟ್ಸ್ ಗಳ ಸಂಖ್ಯೆ ಕೇವಲ 73. ಓಕೆನಾ. ಈ ವರ್ಷ 1371 ಜನ ಸ್ಟೂಡೆಂಟ್ಸ್ ಗಳಿದ್ದಾರೆ. ಓಕೆನಾ. ಅಲ್ಲಿ ಲಾಸ್ಟ್ ಇಯರ್ 600 ಇಂದ 650 ರೇಂಜ್ ಅಲ್ಲಿ ಇದ್ದಂತ ಸ್ಟೂಡೆಂಟ್ಸ್ ಗಳ ಸಂಖ್ಯೆ ಬಂದ್ಬಿಟ್ಟು 1259. ಆದ್ರೆ ಈ ವರ್ಷ ಏನಾಗಿದೆ ಅಂದ್ರೆ ಸಿಗ್ನಿಫಿಕೆಂಟ್ ಆಗಿ ಇನ್ಕ್ರೀಸ್ ಆಗಿದೆ, 8425. ಓಕೆನಾ. ಈ ಒಂದು ಡಾಟಾ ಬಂದ್ಬಿಟ್ಟು ಆಲ್ ಓವರ್ ಇಂಡಿಯಾ ಇರುತ್ತೆ. ಓಕೆನಾ. ಇದ್ರ ಬೇಸಿಸ್ ಮೇಲೆ ನಾವೇನು ಕೂಡ ಇವಾಗ ಸದ್ಯದ ಮಟ್ಟಿಗೆ ಡಿಸೈಡ್ ಮಾಡಕ್ಕಾಗಲ್ಲ. ಇಲ್ಲಿ ನಿಮ್ಗೆ ಎಲ್ಲರಿಗೂ ಕೂಡ ಎಷ್ಟೊಂದು ಜನರಿಗೆ ಕಾಮನ್ ಆಗಿರುವಂತ ಡೌಟ್ ಏನಂದ್ರೆ ನೀಟ್ ಕ್ವಾಲಿಫೈಯಿಂಗ್ ಕಟ್ ಆಫ್ ಮಾರ್ಕ್ಸ್ ನ ಏನಾದ್ರೂ ಕಮ್ಮಿ ಮಾಡ್ತಾರ ಅನ್ನೋದು. ಇಲ್ಲಿ ನೋಡಿ ಕಮ್ಮಿ ಆಗುತ್ತೆ ಅನ್ನೋದಕ್ಕೆ ಯಾವುದೇ ತರದ ಗ್ಯಾರಂಟಿ ಇಲ್ಲ. ಆದ್ರೆ ಒಂದು ಇಯರ್ ಅಲ್ಲಿ KA ಕೌನ್ಸಿಲಿಂಗ್ ಅಲ್ಲಿ ನೀಟ್ ಕ್ವಾಲಿಫೈಯಿಂಗ್ ಕಟ್ ಆಫ್ ನ ಕಮ್ಮಿ ಮಾಡಿದ್ರು, ಬರೀ ಆಯುರ್ವೇದಿಕ್ ಕೋರ್ಸ್ ಮಾತ್ರ, MBBS ಮಾಡಿರಲಿಲ್ಲ. ಅದರಿಂದ ಆಲ್ಮೋಸ್ಟ್ ಒಂದು ಸಲ ಫಿಕ್ಸ್ ಆದ್ಮೇಲೆ ನಿಮ್ಗೆ ನೀಟ್ ಕ್ವಾಲಿಫೈಯಿಂಗ್ ಕಟ್ ಆಫ್ ಮಾರ್ಕ್ಸ್ ನ ಕಮ್ಮಿ ಮಾಡುವಂತ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ನೀವೇನಾದ್ರೂ ಸ್ಟಡಿ ಅಬ್ರೋಡ್ MBBS ನ ನೋಡ್ತಾ ಇದ್ರೆ ನಿಮ್ಮ ನೀಟ್ ಮಾರ್ಕ್ಸ್ ಕ್ವಾಲಿಫೈ ಆಗಿದ್ರೆ ಮಾತ್ರ ನೀವು MBBS ನ ಅಬ್ರೋಡ್ ಅಲ್ಲಿ ಮಾಡಕ್ ಹೋಗಿ. ಯಾಕೆಂದ್ರೆ ನೀವು FMG ಎಕ್ಸಾಮ್ ನ ಬರೆಯಕ್ಕೆ ಪ್ರಾಬ್ಲಮ್ ಆಗುತ್ತೆ ನೀವೇನಾದ್ರೂ ಇವಾಗ ನೀಟ್ ಕ್ವಾಲಿಫೈ ಆಗಿಲ್ಲ ಅಂದ್ರೆ. ಓಕೆನಾ. ಮತ್ತೆ ಕೆಲವು ಯೂನಿವರ್ಸಿಟಿ NMC ಅವರು ಬ್ಲಾಕ್ ಮಾಡಿದ್ರೆ ಅದೆಲ್ಲಾನು ಕೂಡ ವೆರಿಫೈ ಮಾಡ್ಕೊಂಡು ನೀವು ನೀಟ್ MBBS ಅಬ್ರೋಡ್ ನ ಮಾಡಕ್ ಹೋಗಿ ಯಾರು ಪ್ಲಾನ್ ಇಟ್ಕೊಂಡಿದ್ರೆ ಅವರು. ಓಕೆನಾ. ಇಲ್ಲಿ ನೋಡಿ ಕರ್ನಾಟಕದಲ್ಲಿ ಈ ವರ್ಷ ಕೌನ್ಸಿಲಿಂಗ್ ಅಲ್ಲಿ ಯಾವ ರೀತಿ ಒಂದು ಕಾಂಪಿಟೇಷನ್ ಬಿಲ್ಡ್ ಆಗ್ಬೋದು ಅನ್ನೋದನ್ನ ಈ ಒಂದು ಡಾಟಾ ಇದೆಯಲ್ಲ ಇದು ಅಪ್ರಾಕ್ಸ್ ಆಗಿ ನಮ್ಗೆ ಒಂದು ಕ್ಲಾರಿಟಿನ ಕೊಡುತ್ತೆ. ಎಕ್ಸಾಕ್ಟ್ ಆಗಿ ಕೊಟ್ಟಿಲ್ಲ ಅಂದ್ರು. ಏನಕ್ಕೆ ಅಂದ್ರೆ ಇಲ್ಲಿ ನೋಡ್ಬೋದು 2025 ಅಲ್ಲಿ ಇಲ್ಲಿ ಟಾಪರ್ಗಳು ಎಷ್ಟು ಜನ ಇದ್ರು ಅಂದ್ರೆ ಕರ್ನಾಟಕದಲ್ಲಿ ಆಲ್ ಓವರ್ ಇಂಡಿಯಾ ಡಾಟಾ ತಗೊಂಡಾಗ 6 ಜನ ಬಂದಿದ್ರು ಟಾಪ್ 100 ಅಲ್ಲಿ. ಓಕೆನಾ. ಈ ವರ್ಷ ಏನಾಗಿದೆ ಅಂದ್ರೆ ಟಾಪ್ 138 ಅಲ್ಲಿ 7 ಜನ ವಿದ್ಯಾರ್ಥಿಗಳು ಬಂದಿದ್ರೆ. ಮತ್ತೆ ಅವ್ರ ಮಾರ್ಕ್ಸ್ ನ ನಾವು ಇಲ್ಲಿ ಕಂಪೇರ್ ಮಾಡ್ಬೇಕಾಗುತ್ತೆ. ಇಲ್ಲಿ ನೋಡಿ 17 ರ್ಯಾಂಕಿಂಗ್ ಫಸ್ಟ್ ಪೊಸಿಷನ್, ಆದ್ರೆ ಈ ವರ್ಷ ಏನಾಗಿದೆ ಅಂದ್ರೆ ಅದು ಕಮ್ಮಿ ಆಗಿದೆ, 20 ರ್ಯಾಂಕಿಂಗ್ ಬಂದಿದೆ. ಲಾಸ್ಟ್ ಇಯರ್ 22ನೇ ರ್ಯಾಂಕಿಂಗು ಸೆಕೆಂಡ್ ಪೊಸಿಷನ್ ಕರ್ನಾಟಕ ವಿದ್ಯಾರ್ಥಿ. ಈ ವರ್ಷ ಏನಾಗಿದೆ ಅಂದ್ರೆ 64 ಬಂದಿದೆ. ಓಕೆನಾ. ದಿಗಂತ್ ಎಸ್ ಇವ್ರದ್ದು 80 ಇದೆ ಲಾಸ್ಟ್ ಇಯರ್ದು. ಈ ವರ್ಷ ಏನಾಗಿದೆ ಅಂದ್ರೆ 263 ಜಂಪ್ ಆಗಿದೆ. ಓಕೆನಾ. ಇವಾಗ ಕರ್ನಾಟಕದಲ್ಲಿ ಇವ್ರು 3 ಜನನೇ ಹೈಯೆಸ್ಟ್ ಸ್ಕೋರ್ ಮಾಡಿರೋದು ಆಲ್ ಓವರ್ ಇಂಡಿಯಾ ಡಾಟಾ ಪ್ರಕಾರ. ಓಕೆನಾ. ಇವರೇ ಇಷ್ಟು ಕಮ್ಮಿ ಸ್ಕೋರ್ ಮಾಡಿರ್ಬೇಕಾದ್ರೆ ಬೇರೆ ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ಸ್ಲೈಟ್ಲಿ ಬೇರೆ ಸ್ಟೇಟ್ಗೆ ಕಂಪೇರ್ ಮಾಡ್ಕೊಂಡ್ರೆ ಕಮ್ಮಿ ಪರ್ಫಾರ್ಮ್ ಮಾಡಿರುವಂತ ಚಾನ್ಸಸ್ ಇದೆ. ನಾನು ಇದನ್ನ ಪ್ರಿಡಕ್ಟ್ ಮಾಡ್ತಾ ಇರೋದು ನಿಮ್ಗೆ. ಓಕೆನಾ. ಅದರಿಂದ ನಿಮ್ಗೆ ಅಷ್ಟೊಂದು ಓವರ್ ಆಗಿ ಕಟ್ ಆಫ್ ಅಲ್ಲಿ ಚೇಂಜಸ್ ಆಗಲ್ಲ. ನೀವು ಲಾಸ್ಟ್ ಏನ್ ನೋಡಿದ್ರಲ್ಲ ರಿಸಲ್ಟ್ ಗಿಂತ ಮುಂಚೆ ಆ ಒಂದು ರೇಂಜ್ ಅಲ್ಲೇ ಬರ್ಬೋದು. ಸ್ಲೈಟ್ಲಿ ಇನ್ಕ್ರೀಸ್ ಆದ್ರೆ ಒಂದು 5 ಮಾರ್ಕ್ಸ್ ಡಿಫ್ರೆನ್ಸಸ್ ಬರ್ಬೋದು ಅಪ್ರಾಕ್ಸ್ ಆಗಿ. ಓಕೆನಾ. ಇಲ್ಲಾಂದ್ರೆ ಅದೇ ರೇಂಜ್ ಅಲ್ಲೂ ಕೂಡ ಇರ್ಬೋದು. ಸೀಟ್ ಇನ್ಕ್ರೀಸ್ ಆಗಿರೋದ್ರಿಂದ ಮತ್ತೆ ನೆಕ್ಸ್ಟ್ ಫ್ಯೂಚರ್ ಅಲ್ಲೂ ಕೂಡ ಇನ್ಕ್ರೀಸ್ ಆಗೋದ್ರಿಂದ. ಓಕೆನಾ. ಮತ್ತೆ ನೀವೇನಾದ್ರೂ ಪೇಯ್ಡ್ ನೀಟ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ ಸರ್ವಿಸ್ ಬೇಕಾಗಿದೆ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಹಾಗೆ ಸ್ಟಡಿ ಅಬ್ರೋಡ್ MBBS ನೋಡ್ತಾ ಇರೋದ್ರು ಕೂಡ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ಫಸ್ಟ್ ನಿಮ್ಗೆ ಇಂಟ್ರೆಸ್ಟೆಡ್ ಇತ್ತು ಅಂದ್ರೆ ನೆಕ್ಸ್ಟ್ ನೀವು ಕಾಲ್ ಮಾಡಬಹುದಾಗಿರುತ್ತೆ. ಓಕೆನಾ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳು ಯಾರ್ಯಾರು ರಿಸಲ್ಟ್ ಬಂದಾದ್ಮೇಲೆ ಸ್ವಲ್ಪ ತಲೆ ಕೆಡ್ಸ್ಕೊಂಡಿದ್ದಾರೆ, ಸೀಟ್ ಸಿಗುತ್ತಾ ಸಿಗಲ್ವಾ, ಕಟ್ ಆಫ್ ಜಾಸ್ತಿ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇರಲ್ಲ, ಅಂತವ್ರಿಗೆ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಒಂದು ಇನ್ಫಾರ್ಮೇಶನ್ ತಿಳಿಸಿ. ನೆಕ್ಸ್ಟ್ ಇದೇ ರೀತಿ ಅಪ್ಡೇಟ್ಸ್ ಗಾಗಿ ಪ್ರತಿಯೊಬ್ರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.